ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭಯ ಪಟ್ಕೊಳ್ಳೋದಕ್ಕೆ ಏನೋ ಇದೆ, ಫಸ್ಟು ಅದು ಏನು ಅಂತ ಅರ್ಥ ಮಾಡ್ಕೋಬೇಕು, ಆಗ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಗೊತ್ತಾಯ್ತಾ? ಹಾಂ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಪಪ್ಪ, ತಲೆಗೆ ಹೋಗಲ್ಲ. ಅದಕ್ಕೆ ನಂಗೆ ಮ್ಯಾಥ್ಸ್ ಅಂದ್ರೆ ಇಷ್ಟನೇ ಇಲ್ಲ. ನೋಡೋ, ಹಾಗೆಲ್ಲ ಹೇಳಬಾರ್ದು. ಎಲ್ಲ ಸಬ್ಜೆಕ್ಟ್ಸ್ ಥರನೇ ಮ್ಯಾಥ್ಸು ಭಾಳ ಇಂಪಾರ್ಟೆಂಟು. ಈಗ ನೀನು ದೊಡ್ಡವನಾಗಿ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಆಗ ಮ್ಯಾಥ್ಸು ತುಂಬಾ ಕೆಲ್ಸಕ್ಕೆ ಬರುತ್ತೆ. ಭಾಳ ಸಿಂಪಲ್ ಕಣೋ. ನೀನು ಈ ಟೇಬಲ್ಸ್ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಂಬಿಡು. ಆವಾಗ ಎಂಥನೇ ಪ್ರಾಬ್ಲಮ್ಸ್ ಇಲ್ಲಿ ಆರಾಮಾಗಿ ಸಾಲ್ವ್ ಮಾಡ್ಕೊ. ಪಪ್ಪ, ನೀವೇನು ಈಸಿಯಾಗಿ ಹೇಳ್ಬಿಡ್ತೀರಾ, ನನಗೆ ಏನೂ ಗೊತ್ತಾಗಲ್ಲ. ಹೆಂಗೆ ಅಂತ ನಾನು ಹೇಳ್ತೀನಿ. ಈಗ ಮಿಂಚು ನೋಡು, ಎಷ್ಟು ಶ್ರದ್ಧೆಯಿಂದ ಓದ್ತಿದ್ದಾಳೆ. ನೀನಿದ್ಯಾ ತಲೆ ಹರಟೆ ಮಾಡ್ಕೊಂಡು ಅಪ್ಪನ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಈ ರೀತಿ ಮಾಡೋದ್ರಿಂದಾನೇ ನಿನ್ಗೆಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದಿರೋದು. ಟೈಮ್ ಇದ್ದಾಗ ಓದ್ಕೊಳ್ಳಲ್ಲ, ಆಮೇಲೆ ಸಬ್ಜೆಕ್ಟು ಕಷ್ಟ ಅಂತ ಹೇಳೋದು. ನೋಡು, ಸಮಸ್ಯೆ ಇರೋದು ಸಬ್ಜೆಕ್ಟಲ್ಲ, ನಮ್ಮಲ್ಲಿ. ಟೈಮ್ ವೇಸ್ಟ್ ಮಾಡಿದೆ ಓದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಪಪ್ಪ, ಮನೇಲಿ ಯಾರ ಮನೇಲಿ ಹುಟ್ಟಿದ್ರು ಟೀಚರ್ ಮನೇಲಿ ಹುಟ್ಟಬಾರ್ದು. ಸದ್ಯ ನೀವು ಪುಣ್ಯ ಮಾಡಿದ್ದೀರಾ, ಅಜ್ಜಿ ಟೀಚರ್ ಅಲ್ಲ, ಇಲ್ಲಾಂದ್ರೆ ನಂತರನೇ ಅನ್ಭವಿಸ್ಬೇಕಾಗಿತ್ತು. ಇದಕ್ಕೇನು ಕಮ್ಮಿ ಇಲ್ಲ, ಮಾತು ಮಾತ್ರ ಚೆನ್ನಾಗಿ ಆಡ್ತೀಯ. ಈ ಬುದ್ಧಿವಂತಿಕೆನ ಓದೋದಲ್ಲಿ ತೋರ್ಸೋ ತಾನೆ. ಆಯ್ತು ಮಮ್ಮಿ. ಏನಾಯ್ತಾಯ್ತು, ಮಾತಾಡ್ತಾನೆ ಇದೆಯಾ, ಓದ್ಕೋ. ಅಮ್ಮೊಬ್ರು ಡೈಲಿ ಏನಾದ್ರು ಹೇಳ್ತಾನೆ ಇರ್ತಾರೆ. ಗೊತ್ತು ನೀನ್ ಏನ್ ಗುಣಗ್ತಿದ್ಯಾ ಅಂತ. ಏನಿಲ್ಲ ಮಮ್ಮಿ, ಓದ್ಕೋತಾ ಇದೀನಿ. ಓದ್ಕೋತಾ ಇದ್ದೇನೆ. ಪಪ್ಪ, ಇದೇನು ಅಂತ ಅರ್ಥ ಆಗ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಿ. ಹಾ, ಓಕೆ ಪಪ್ಪ. ಪಪ್ಪ, ನೀವು ಸೂಪರ್ ಪಪ್ಪ. ಯಾಕಪ್ಪ? ಯಾಕಂದ್ರೆ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಬೇಗ ಅರ್ಥ ಆಗ್ಬಿಡುತ್ತೆ. ಒಳ್ಳೆ ಕತ್ತೆ ಕೇಳ್ದಂಗಿರುತ್ತೆ. ಮಮ್ಮಿನೂ ಹೇಳ್ಕೊಡ್ತಾರೆ. ಓಕೆ ಓಕೆ, ಅದೇ ಸ್ವಲ್ಪ ಸೀರಿಯಸ್. ಏನಿಲ್ಲ ಮಮ್ಮಿ, ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಅಂದೆ ಅಷ್ಟೇ. ನೀನ್ ಇದೆಯಲ್ಲ ಅಪ್ಪು, ನೀನು ಇಂಪಾಸಿಬಲ್ ಕಣೋ. ನೀನು ಎಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತೀಯಾ, ಎಲ್ಲಿಂದ ಕಲ್ತೆ? ಇನ್ನೆಲ್ಲಿಂದ? ಚಿಕ್ಕಿಯಿಂದ. ಸರಿ ಹೋಯ್ತು, ಇಬ್ರು ಕರೆಕ್ಟ್ ಆಗಿದ್ದೀರಾ. ಬರ್ಲಿ ಅವಳು, ಫಸ್ಟ್ ಅವಳನ್ನ ವಿಚಾರಿಸ್ತೀನಿ. ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡ್ಬಾರ್ದು ಅದು ಗೊತ್ತಿಲ್ಲ ಅವಳಿಗೆ. ಅಪ್ಪ, ಈಗ ಚಿಕ್ಕಿ ಕ್ಲಾಸ್ ತಗೋತಾರೆ. ಮತ್ತೆ ಗೊಣಗ್ತಿದ್ಯಾ? ಏನಿಲ್ಲ ಮಮ್ಮಿ. 2 3 6 2 4 8 5 10 2 6 12. बोलवा अमृतधारा